ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 22-26ನೇ ವಚನ. ದೀನರು ಉಂಡು ತೃಪ್ತರಾಗುವರು. Psalms 22:26 verse. The poor will eat as much as they want. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರು ದೀನರಾಗಿರ್ತಾರೋ ಅಂಥವರು ಉಂಡು ತೃಪ್ತರಾಗುವರು ಎಂಬುದಾಗಿ. ಅಂಥ ಒಂದು ಭಾಗ್ಯವನ್ನು ದೇವರು ದೀನರಿಗೆ ಅನುಗ್ರಹಿಸುವರು. ತಾವು ತೃಪ್ತರಾಗಿ ಉಣ್ಣುವಷ್ಟು ಆಹಾರವನ್ನು ದೇವರು ಒದಗಿಸುವನು, ಆಶೀರ್ವಾದಗಳನ್ನು ಒದಗಿಸುವನು. ಯಾರ್ಯಾರು ದೀನರಾಗಿರುತ್ತಾರೋ ಅಂಥವರ ಆಶೀರ್ವಾದಗಳು ಅಗಣಿತವಾಗಿವೆ ಪ್ರಿಯರೇ. ಅಂಥವರ ಆಶೀರ್ವಾದಗಳು ಗಣನೆಗೂ ಕೂಡ ಬಾರದವು. ಮಾತ್ರವಲ್ಲ, ಅದು ನಿತ್ಯವಾದಂಥ ಆಶೀರ್ವಾದಗಳಿಂದ ಕೂಡಿರ್ತಕ್ಕಂಥ ಸ್ವಭಾವ, ಅದು ದೀನ ಸ್ವಭಾವ. ಶಾಂತ ಗುಣವು ಮನುಷ್ಯರು ಮತ್ತು ದೇವರು ಕೂಡ ಬಯಸುವಂತಹ ಅತ್ಯುತ್ತಮವಾದ ಒಂದು ಸ್ವಭಾವವಾಗಿದೆ. ದೇವರು ಆತ್ಮನ ಫಲಗಳಾಗಿ 9 ಫಲಗಳನ್ನು ನಮಗಾಗಿ ಇಟ್ಟಿದ್ದಾನೆ ಎಂಬುದಾಗಿ ಗಲಾತ್ಯ 5:22 ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಫಲ ದೀರ್ಘ ಶಾಂತಿ ಎಂಬುದಾಗಿ. ಆ ದೀರ್ಘ ಶಾಂತಿ ಉಳ್ಳವನು ಬಹಳ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಾತನಾಗಿದ್ದಾನೆ. ಆ 9 ಫಲಗಳ ಮಧ್ಯದಲ್ಲಿ ದೀರ್ಘ ಶಾಂತಿ ಎಂಬ ಫಲವು ಅತ್ಯುತ್ತಮವಾದದ್ದು. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ದೀನ ಮನಸ್ಸುಳ್ಳವನಾಗಿರುವುದಾದರೆ ಆ ವ್ಯಕ್ತಿಯ ನಿಮಿತ್ತವಾಗಿ ಇಡೀ ಕುಟುಂಬವು ಆಶೀರ್ವಾದಗಳನ್ನು ಅನುಭವಿಸುವಂತೆ ಕರ್ತನು ಮಾಡುತ್ತಾನೆ. ಕರ್ತನು ಆ ಫಲಗಳನ್ನು ಕಾಣುವಾಗ ಆ ದೀರ್ಘ ಶಾಂತಿ, ಆ ದೀನ ಮನಸ್ಸು ಎನ್ನುವ ಆ ಫಲವನ್ನು ಆ ವ್ಯಕ್ತಿಯಲ್ಲಿ ಕಾಣುವಾಗ ಅತ್ಯಾನಂದ ಪಡುವಾತನಾಗಿದ್ದಾನೆ. ದೀನ ಮನಸ್ಸುಳ್ಳವರಿಗೆ ಅನೇಕ ಆಶೀರ್ವಾದಗಳು ಬರುತ್ತವೆ. ಅವುಗಳನ್ನು ನಾವು ಸತ್ಯವೇದದ ಸಹಾಯದಿಂದ ತಿಳಿದುಕೊಳ್ಳೋಣ ಮತ್ತು ನಮ್ಮ ಸ್ವಂತದಾಗಿ ಸ್ವಾಧೀನಪಡಿಸಿಕೊಳ್ಳೋಣ. ಮೊದಲನೆಯದಾಗಿ, ದೀನರು ಉಂಡು ತೃಪ್ತರಾಗುವರು ಎಂಬುದಾಗಿ ಈಗಾಗಲೇ ನಾವು ನೋಡಿದ್ದೇವೆ. ಅದು ಕೀರ್ತನೆ 22-26ರಲ್ಲಿ. ಹೌದು, ಯಾರ್ಯಾರು ದೀನ ಸ್ವಭಾವವುಳ್ಳವರಾಗಿರುತ್ತಾರೋ ಅವರು ತಾವು ಗಳಿಸಿದ್ದನ್ನು ಉಣ್ಣುವಂತೆ ದೇವರು ಸಹಾಯ ಮಾಡುತ್ತಾನೆ. ಎರಡನೆಯದಾಗಿ, ದೀನರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಕೀರ್ತನೆ 37:11 ನಾವು ಓದುತ್ತೇವೆ. ಹೌದು, ಯಾರ್ಯಾರು ದೀನರ ಸ್ವಭಾವವುಳ್ಳವರಾಗಿರ್ತಾರೋ ಅಂಥವರು ದೇಶವನ್ನು ಅನುಭವಿಸಲು, ತಮ್ಮ ಸ್ವಾಸ್ಥ್ಯವನ್ನು ಅನುಭವಿಸಲು ದೇವರು ಸಹಾಯ ಮಾಡುತ್ತಾನೆ. ಅವರಿಗೆ ಮಹಾ ಸೌಖ್ಯವನ್ನು ಕೊಡುತ್ತಾನೆ. ಅವರು ಆನಂದಿಸಲಿಕ್ಕಾಗುವಂತೆ ದೇವರು ಸಹಾಯ ಮಾಡುತ್ತಾನೆ. ಮೂರನೆಯದಾಗಿ, ಆತನು ದೀನರನ್ನು ತನ್ನ ವಿಧಿಗೆ ಅನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಎಂಬುದಾಗಿ ಕೀರ್ತನೆ 25:9 ನಾವು ನೋಡುತ್ತೇವೆ. ಯಾರ್ಯಾರು ದೀನ ಸ್ವಭಾವವುಳ್ಳವರಾಗಿರ್ತಾರೋ ಅಂಥವರಿಗೆ ದೇವರು ತನ್ನ ವಿಧಿಗಳನ್ನು, ನಿಯಮಗಳನ್ನು ತೋರಿಸಿಕೊಟ್ಟು ಅವುಗಳಿಗೆ ಅನುಸಾರವಾಗಿ ನಡೆಯಲಿಕ್ಕೆ ದೇವರು ತನ್ನ ಮಾರ್ಗವನ್ನು ತೋರಿಸುವಾತನಾಗಿದ್ದಾನೆ. ನಾಲ್ಕನೆಯದಾಗಿ, ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ ಎಂಬುದಾಗಿ ಕೀರ್ತನೆ 147:6 ನೋಡುತ್ತೇವೆ. ಹೌದು, ದೀನ ಸ್ವಭಾವವುಳ್ಳವರಿಗೆ ದೇವರೇ ಆಧಾರ ಸ್ತಂಭವಾಗಿದ್ದುಕೊಂಡು ಅವರನ್ನು ನಡೆಸುವಾತನಾಗಿದ್ದಾನೆ. ಐದನೆಯದಾಗಿ, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ ಎಂದು ಕೀರ್ತನೆ 149:4 ನೋಡುತ್ತೇವೆ. ಹೌದು, ದೀನ ಸ್ವಭಾವವುಳ್ಳವರಿಗೆ ದೇವರು ರಕ್ಷಿಸುತ್ತಾನೆ. ಅಂಥವರಿಗೆ ಜಯವನ್ನು ಅನುಗ್ರಹಿಸುತ್ತಾನೆ. ಅಂಥವರಿಗೆ ಗೌರವವನ್ನು ಕೊಡುವಾತನಾಗಿದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ಇಂಥ ಒಂದು ದೀನ ಸ್ವಭಾವವನ್ನು ಪಡೆದುಕೊಳ್ಳೋಣ. ಈ ಎಲ್ಲ ಆಶೀರ್ವಾದಗಳನ್ನು ದೀನರಾಗಿದ್ದುಕೊಂಡು ಕರ್ತನಿಂದ ಬರುವ ಆಶೀರ್ವಾದಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಮೋಶೆಯು ಶಾಂತ ಗುಣವುಳ್ಳವನಾಗಿದ್ದನು ಎಂಬುದಾಗಿ. ಮೋಶೆಯ ಬಗ್ಗೆ ಅರಣ್ಯಕಾಂಡ 12:3 ನಾವು ನೋಡುತ್ತೇವೆ. ಅವನು ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇಂಥ ಒಂದು ದೀನ ಮನಸ್ಸನ್ನು ನಾವು ಕೂಡ ಇಂದು ಹೊಂದಿಕೊಳ್ಳೋಣ. ದೇವರಿಂದ ಬರುವ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ನೀನು ಪರಿಶುದ್ಧಾತ್ಮನ 9 ಫಲಗಳನ್ನು ಅನುಗ್ರಹಿಸುವಂಥ ದೇವರಾಗಿದ್ದಿ ಕರ್ತನೆ, ಸ್ತೋತ್ರಪ್ಪ. ಅದರಲ್ಲಿ ದೀರ್ಘ ಶಾಂತಿ, ದೀನ ಸ್ವಭಾವ ಎಂಬ ಗುಣವನ್ನು ಇಂದು ಕಲಿತುಕೊಂಡಿದ್ದೇವೆ ಕರ್ತನೆ. ದೀನರಿಗೆ ನೀನು ಅನೇಕ ಆಶೀರ್ವಾದಗಳನ್ನು ಕೂಡಿಟ್ಟಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಆ ಎಲ್ಲ ಆಶೀರ್ವಾದಗಳನ್ನು ಇಂದು ಕಂಡುಕೊಳ್ಳಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿದ್ದಿ ತಂದೆಯ, ಸ್ತೋತ್ರಪ್ಪ. ನಾವೂ ಕೂಡ ದೀನ ಸ್ವಭಾವವುಳ್ಳವರಾಗಿ ನಿನ್ನಿಂದ ಬರುವ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.